ಇಲ್ಲಿ ನಮ್ಮ ಉತ್ತರ ಕನ್ನಡ ಒಂದು ಗಾದಿ ಇದೆ. ನೀ ಮನಿಗೆ ಬಂದ್ರ ಮಸಿ ಕೊಡ್ತಾನೋ, ಗಾಣಕ್ ಬಂದ್ರ ಗಸಿ ಕೊಡ್ತಾನ ಅಂತೇಳಿ. ಇವ್ರು ಏನ್ ಮಾತಾಡತ್ತಾರಲ್ಲ, ಇಬ್ರು ಬಾಳ ವಿಚಾರಲೆ ಮಾತಾಡ್ಬೇಕು. ರೈತರು, ಕನ್ನಡ ಪರ ಹೋರಾಟಗಾರರು, ವಿವಿಧ ಪ್ರಗತಿಪರ ಸಂಘಟಕರು, ವಿದ್ಯಾರ್ಥಿಗಳು ಹಿಡ್ಕೊಂಡು ನಾ ಒಂದು ವಿಷಯ ಹೇಳ್ತೀನಿ ತಮಗೆ. ಇವರು ತಮ್ಮ ಆತ್ಮ ಸಾಕ್ಷಿಯಾಗಿ ತಮ್ಮ ಸರ್ಕಾರದಾಗ ಮಾಡ್ತಕ್ಕಂಥ ಕಾರ್ಯಕ್ರಮ ಬಗ್ಗೆ ಅರ್ಥ ಮಾಡ್ಕೋಬೇಕು. ನಾವು ರೈತರು ನಮ್ಮ ಇನ್ಕ್ರಿಮೆಂಟ್ ಕೇಳಂಗಿಲ್ಲ, ಪೇಮೆಂಟ್ ಕೇಳಂಗಿಲ್ಲ, ನಾವು ಮಾಡ್ತಕ್ಕಂಥ ಕೂಲಿ ಸಹಿತ ಕೇಳಂಗಿಲ್ಲ. ಇವ್ರು ಇಬ್ರು ವಿಚಾರಲೆ ಮಾತಾಡ್ಬೇಕು. ಕೇಂದ್ರದಾಗೂ ಬಿಜೆಪಿ ಕೆಲಸ ಮಾಡತ್ತಾರ, ರಾಜ್ಯದಾಗೂ ಕಾಂಗ್ರೆಸ್ ಕೆಲಸ ಮಾಡೋದು. ಇವ್ರಿಗೆ ಇಬ್ಬರಿಗೂ ಬುದ್ಧಿ ಬಂದೈತಿ. 25 ಮಂದಿ ಹೋಟ್ MP ಬರ್ಬೇಕಾದ್ರೆ ನಾವೆಲ್ಲರಿಗೂ ಹೋಟ್ ಹಾಕಿದ್ರೆ 25 ಮಂದಿ ಬಂದಿತ್ತು. ಅವ್ರೇನು ಕರೆದು ಕಟ್ಟಿ ಹಾಕಿದ್ರು, ಅವ್ರು ಮಾಡಿದ ದುರಾದಕ್ಕೆಲ್ಲ ಕರ್ಕೊಂಡು ನಾವೆಲ್ಲರೂ ಕುಡ್ಕೊಂಡು ಕಾಂಗ್ರೆಸ್ ನಲ್ಲಿ 135 ಸೀಟ್ ಕೊಟ್ಟಿವಿ. ಅವ್ರೇನ್ ಮಾಡಕತ್ತಾರು ಅದನ್ನೊಬ್ರು ಅರ್ಥ ಮಾಡ್ಕೋಬೇಕು. ಮೊದಲು ನಮ್ಮ ರೈತರ ಸಮುದಾಯ ಇವ್ರು ಎಲ್ಲರೂ ಮನ್ಯಾಗ ಚಲೋ ತಂಗೆ ಊಟ ಮಾಡ್ಲಿ, ಚಲೋ ತಂಗೆ ಪೈಲ್ವಾನ್ರಾಗಂತ ಹಾಲ ತುಪ್ಪ ಬೆಣ್ಣೆ ಕೊಟ್ಟು ಕಸದ್ ನಮ್ಮದ್ ತಪ್ಪ. ಪ್ರತಿಯೊಂದು ನಾವು ಮಾರ್ಕೆಟ್ನಾಗ ದರ ಕೇಳ್ಬೇಕಂತ ಅರ್ಥ ಏನು ನೋಡಿ ಮೇಡಮ್. ಒಂದು ಮಾತು ಹೇಳ್ತೇನೆ, ಪ್ರತಿಯೊಂದಕ್ಕೂ ನೀವು ಕನ್ಕ್ಲೂಷನ್ ಬರ್ರಿ. ಒಂದ್ ಮಾತು ಹೇಳ್ತೇನೆ, ಕಾಲಾಗ ಹಾಕು ಚಪ್ಪಲ AC ರೂಮ್ದಾಗ ಕುಂತ ಮಾರ್ತಾರ. ಇವತ್ತು ಒಂದು KG ಕೂದಲು ಹೆಂಗ್ ಮಾರಾಯ್ತು ಗೊತ್ತಿದ್ರಿ? ಇವತ್ತಿನ ಮಾರ್ಕೆಟ್ ತೆಗೆದ್ ನೋಡ್ರಿ ನೀವು, 6,000 8,000 ರೂಪಾಯಿ KG ಕೂದಲು ಮಾರೋದೈತಿ. ಇವತ್ತು ಪೇಪರ್ ಮಾಧ್ಯಮ ಮೀಡಿಯಾಗಳ ಪೇಪರ್ ಓದಿ ಬಿಟ್ರೆ ಅವತ್ತು ವ್ಯಾಲಿ ಮುಗಿತು ಸಂಜೆವರೆಗೆ. ಆ ಪೇಪರ್ 15 ರೂಪಾಯಿ KG ಮಾರೈತಿ. ನಮ್ ಕಬ್ಬ್ ಎಷ್ಟು KG 8 ರೂಪಾಯಿ KG ಮಾರೈತಿ ಗೊತ್ತೈತಿ ನಿಮ್ಗೆ? 2 ರೂಪಾಯಿ 3 ರೂಪಾಯಿ KG. ಅರ್ಥ ಮಾಡ್ಕೊರಿ. ನೀವು ಸರ್ಕಾರ ಏನ್ ಪಾಲಿಸಿ ಮಾಡತ್ತೀರಿ? ನಿಮ್ಮ ಕೇಂದ್ರ ಸರ್ಕಾರದಾಗ ಮಾಡ್ತಕ್ಕಂಥ CACP ಏನ್ ಹೇಳ್ತೈತಿ? ಇವತ್ತು ಮನಿ ಇನ್ಫ್ಲೇಷನ್ ಏನಾಗೈತಿ, ಖರ್ಚು ವೆಚ್ಚ ಬಗ್ಗೆ ಏನ್ ಮಾತಾಡ್ತಾರೆ ನೀವು? ಅದನ್ನ ಅರ್ಥ ಮಾಡ್ಕೊಂಡ್ರಿ. ಮಾತಿದ್ರ ನಾವು ರೈತರು, ಮಾತಿದ್ರ ನಾವು ಮಕ್ಕಳು, ರಾಯ್ತಿ ಇದ್ರೆ ನಾವು ರೈತರು. ಎಸ್ ಇಲ್ಲ, ನಾವು ಸರ್ಕಾರದ ಕಾರ್ಯಕ್ರಮಗಳ ಮುಕ್ತ ಮನಸ್ಸಿನ ಸ್ವಾಗತ ಮಾಡ್ತೀವಿ. ಯಾಕಂದ್ರೆ ಪ್ರಧಾನಮಂತ್ರಿ ಅವರು ರೈತರ ಸಮ್ಮಾನ ನಿಧಿಯನ್ನು ಕೊಟ್ಟರು, ನಾವು ಸ್ವಾಗತ ಮಾಡಿದೀವಿ. ಅವ್ರು ವಿರೋಧ ಮಾಡಿಲ್ಲ. ನಾವು ಯಾವ ಪಕ್ಷದ ಗುಲಾಮರಲ್ಲ, ಯಾವ ಪಕ್ಷದ ಕಾರ್ಯಕರ್ತರಲ್ಲ, ನಾವು ಹೋರಾಟಗಾರ. ಹೆಣ್ಮಕ್ಳಿಗೆಲ್ಲ ಕೂಡ 5 ಗ್ಯಾರಂಟಿ ಬೇಕು ಕೊಟ್ಟರು, ನಾವು ಸ್ವಾಗತ ಮಾಡಿದ್ವಿ. ಯಾಕಂದ್ರೆ ಬಡವರ ಕಾರ್ಯಕ್ರಮ ನಾವೆಲ್ಲ ಸ್ವಾಗತ ಮಾಡಿದೆವು. ಈ ಕಾರ್ಯಕ್ರಮ ಮಾಡೋಕ್ಕಿಂತ ಮುಂಚಿತವಾಗಿ ಉಳಿದಕ್ಕೆ ಘಟಕಗಳನ್ನ ಕ್ಷೇತ್ರಗಳನ್ನ ವಿಚಾರ ಮಾಡ್ಕೊತ ಹೋಗ್ಬೇಕಾಗಿತ್ತು. ಇವತ್ತು ಉತ್ತರ ಕರ್ನಾಟಕದಲ್ಲಿ 7 ನದಿಗಳು ಹರಿದಾವ್. ಏನ್ ಕೆಲಸ ಮಾಡಿಕೊಟ್ಟಿವ್ರು? ಉತ್ತರ ಕರ್ನಾಟಕದಲ್ಲಿ ಸುಮಾರು 42 ಸಕ್ಕರೆ ಕಾರ್ಖಾನೆ ಕೆಲಸ ಮಾಡ್ತಾವ್. ಇವ್ರು ಏನ್ ಕೆಲಸ ಮಾಡಿದ್ರು? ಇವತ್ತು ಸಕ್ಕರೆ ಉದ್ಯಮ ಒಂದೇ ಇವತ್ತು 90,000 ಕೋಟಿ ರೂಪಾಯಿ ಉದ್ಯಮ ನಾವು ಕೊಟ್ಟಿದ್ದೇವೆ. ಅದನ್ನ ಯಾಕೆ ನೋಡ್ತಾ ಇಲ್ಲ ಇವರು? ಯಾವಲ್ಲಿಂದ ತಾರತಮ್ಯ ಮಾಡ್ತಾ ಇದ್ರಿ? ಆ ಸಕ್ಕರೆ ಕಾರ್ಖಾನೆ ಎಲ್ಲ ಪ್ರೈವೇಟೈಸೇಷನ್ ಮಾಡಕ್ ಹಚ್ಬಿಟ್ರು. ಎಲ್ಲ ಅವರ ಸಕ್ರಿ ಮಾಜಿ ಮಂತ್ರಿನೂ ಅವರ, ಮಾಜಿ MLA ಅವರ, ಎಲ್ಲ ಅವರ ಕಾರ್ಖಾನೆಗಳು. ಇವತ್ತು ಅಷ್ಟು ಕೊಡ್ಕೊಂಡು ನಾವು ಬಸನಗೌಡ ಪಾಟೀಲ್ ಎತ್ತಾಳು ಒಂದ್ ಮಾತು ಹೇಳ್ತಾರೆ, ಅಲ್ಲ ನಮ್ಮ ಕಾರ್ಖಾನೆ ಮಾಲೀಕರನ್ನ ಇನ್ನೂ ಕರೆದಿಲ್ಲ. ಇಲ್ಲ, ಅದಕ್ಕೂ ಕನ್ಕ್ಲೂಷನ್ ಬರ್ತಾನ, ಅವ್ರಿಗೂ ಬುದ್ಧಿ ಹೇಳ್ತಾನ. ಒಂದ್ ಮಾತು ಹೆಂಗೈತಿ ಮೇಡಮ್, ಇವತ್ತು ನಾವು ರೈತರು ಜೋಳ ಚೀಲ ಮಾರಿ, ಮನ್ಯಾನ ಆಕಳ ಮಾರಿ, ಶೇರ್ ಕಡಿದಂತ ಸಕ್ಕರೆ ಕಾರ್ಖಾನೆ ತಮ್ಮ ಚೀಲಗಳು ಕರ್ಕೊಂಡ್ ಬಂದ್ ಕುಣಿಸ್ರು. ಇವತ್ತು ಎಷ್ಟೋ ಸಕ್ಕರೆ ಕಾರ್ಖಾನೆ ಮೇಲೆ ಕೇಸ್ ಹಾಕಿದ್ರ ಆ ಹಿಂದಿನೆಲ್ಲ ಬಿಟ್ಟು ಬಿಡ್ರಿ, ಮುಂದಿನ ಚಾಲೂ ಮಾಡಂತ ಇವ್ರು ಹೇಳ್ತಾರ. ಕೇಂದ್ರ ಸರ್ಕಾರ ಮತ್ತೆ ಇವ್ರು ಬಟ್ ಹಾಕ್ತಾರ, ರಾಜ್ಯ ಸರ್ಕಾರ ಅವ್ರು ಬಟ್ ಹಾಕ್ತಾರ. ನೀವು ಇಬ್ರು ನೋಡ್ರಿ, ದಿಲ್ಲಿ ಮಠ ರೈತರ ನಡ್ಕೋಬಾರ ಶಕ್ತಿ ನಮ್ಮ ಅಂತಕೈತಿ. ದಿಲ್ಲಿ ಒಳಗೆ ಏನ್ ಆದೇಶ ನಿಮ್ಗೆಲ್ಲ ಗೊತ್ತಾಗೈತಿಲ್ಲ. ಸರ್ಕಾರದ ಪ್ರಧಾನಮಂತ್ರಿ ತಪ್ಪಾಗೈತಿ, ಕ್ಷಮಾ ಕೇಳ್ಕೊಂಡು ಗ್ಯಾರಂಟಿ ಮಾಡ್ಕೋತ ಬಂದ್ರು. ಅವರು ಬುದ್ಧಿ ಕಲಿಬೇಕಾಗಿತ್ತು. ಇವತ್ತು ಕಾಂಗ್ರೆಸ್ ಅವರು ಬುದ್ಧಿ ಕಲಿಬೇಕಾಗಿತ್ತು. ನೀವೇನ್ ಮಾಡತ್ತೀರಿ? ಇವತ್ತು ಕರ್ನಾಟಕ ರಾಜ್ಯದಾಗ ಶಕ್ತಿಯುತ ಅಂತ ವಿರೋಧ ಪಕ್ಷ ಇಲ್ಲ. ಶಕ್ತಿಯುತ ವಿರೋಧ ಪಕ್ಷ ಮಾಡ್ಬೇಕಾಗಿತ್ತು, ಕಟ್ಟಿ ಹಾಕಿರಿ ನಿಮ್ಮ ಬೆಂಬಲ ನಾವು ಅದೇವು. ಅದ ನೀವು ಪಕ್ಷಾತೀತವಾಗಿ ಹೋರಾಟ ಮಾಡಿ ನಿಮ್ ಜೊತೆ ನಾದೇವು. ಬಡವರು ಕಾರ್ಮಿಕ ಕೆಲಸ ನೋಡ್ಕೊರಿ, ಶಾಲೆ ಕೆಲಸ ನೋಡ್ಕೊರಿ, ವಿದ್ಯಾರ್ಥಿ ಕೆಲಸ ನೋಡ್ಕೊರಿ. ನಾಳೆ ನಾವು ರೈತ ಸಂಘದವರು ಧಾರವಾಡದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿ ಘಟಕ ಸಂಪೂರ್ಣವಾಗಿ ಬೆಂಬಲ ಕೊಡ್ತಾ ಇದ್ದೇವೆ. ಅವು ನಮ್ಮ ರೈತರ ಮಕ್ಕಳು. ಖಾಸಗಿ ಶಾಲೆ ಒಳಗೆ ಮಾಡ್ತಕ್ಕಂಥ ಶಾಲೆ ಮಕ್ಕಳಿಗೆ ಇವತ್ತು ಸ್ಕಾಲರ್ಶಿಪ್ ಕೊಡೋದು ಬಂದ್ ಮಾಡ್ರಿ. ನೀವು ಶಾಲೆ ಘಟಕ ಪರ್ಮಿಷನ್ ಕೊಟ್ಟವ್ರು ಯಾರು? ಖಾಸಗಿ ಶಾಲೆಗೆ ಪರ್ಮಿಷನ್ ಕೊಟ್ಟಾರ ಯಾರು? ಬಡವರ ಮಕ್ಕಳು ಎಲ್ಲಿ ಹೋಗ್ಬೇಕು? ಹಾಸ್ಟೆಲ್ದಾಗ ಎಲ್ಲಿ ಹೋಗ್ಬೇಕು? ಒಂದರ ನಿಮ್ಮ ಆಹಾರ ಸರಿ ಇದೆಯಾ? ಒಂದರ ನಿಮ್ಮ ಮಕ್ಕಳ ಹಾಸಿಗೆ ಚೆನ್ನಾಗಿದಾವ? ರಿಪೋರ್ಟ್ ಮಾಡೋರು ನೀವು, ಆಕ್ಷನ್ ತಗೊಳ್ಳೋರು ನೀವು, ಎಲ್ಲಿ ಹೋಗಿದ್ ನೀವು? ಒಂದರ ನೀವು ಮಾಡಿದ್ರಿ, ಯಾರ ಮೇಲೆ ಶಿಕ್ಷೆ ಮಾಡಿದ್ರಿ? ಇವತ್ತು ನೀವು ಆಡಿಟ್ ಮಾಡಿಸ್ರಿ. ಇವತ್ತು BS ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆದಾಗಿಂದ ಇವತ್ತಿನ ಮಠ ರೈತರ ಭೂಮಿ ಎಷ್ಟು ನೀವು ಲ್ಯಾಂಡ್ ಬ್ಯಾಕ್ ಮಾಡಿದ್ರೆ ಆಡಿಟ್ ಮಾಡಿಸ್ರಿ. ಪೈಲ ಎಷ್ಟು ನೀರಾವರಿ ಆಡಿಟ್ ಮಾಡಿಸ್ರಿ. ನೀವು ಹಂಗ ಹಾರ್ಕಿ ಮಾತು ಕೊಡ್ಬೇಕಾಗಿಲ್ಲ. ಎರಡೂ ಪಕ್ಷ ಬರ್ರಿ, ನಾವು ಅಂಕಿ ಸಂಖ್ಯೆ ಕೊಡಕ್ ನಾವು ತಯಾರಿದೆವು. ನಾವು ಶಾಲೆ ಕಲ್ತಲ್ಲ, ಒಂದ್ ಅಂಕಿ ಸಂಖ್ಯೆ ಹೆಚ್ಚ ಕಡಿಮೆ ಆಗ್ಬೋದು. ನಿಮ್ಮ ಬದ್ಧತೆಯನ್ನು ನೀವು ಅರ್ಥ ಮಾಡ್ಕೋಬೇಕು. ಇವತ್ತು ಮಾಧ್ಯಮದವ್ರ ಜವಾಬ್ದಾರಿ ಅಷ್ಟೇ ಅಲ್ಲ, ವಿದ್ಯಾರ್ಥಿಗಳ ಜವಾಬ್ದಾರಿ ಅಷ್ಟೇ ಅಲ್ಲ. ಇವತ್ತು ನಾವು ಎಲ್ಲದಕ್ಕೂ ನಾವು ಬದ್ಧ, ಪ್ರತಿಯೊಂದು ಜವಾಬ್ದಾರಿ ನಮ್ಮ ಮೇಲೆ ಅದಾವ. ಪಕ್ಷಾತೀತ ಹೋರಾಟಗಳಿಗೆ ಸಂಪೂರ್ಣವಾಗಿ ನಾವು ಬೆಂಬಲ ಕೊಡ್ತಾ ಇದೀವಿ. ನಿಮ್ಮಂತ ನೈತಿಕತೆ ಏನಾಗೈತಿ? ಇವತ್ತೊಂದು ಮಾತು ಹೇಳ್ತಾನೆ, ನಮ್ಮ ರೈತರ ಹೋರಾಟಗಳನ್ನ ಸರ್, ಈಗ ನೀವು ನಾನು ಇಷ್ಟು ಜನರನ್ನ ಅಲ್ಲ ಸರ್, ಇಷ್ಟು ಜನರನ್ನ ಮಾತಾಡ್ಸಿದೀನ್ರಿ ಸರ್. ಬಂದ 3 ದಿನ ಆಯ್ತು. ಪ್ರಮುಖವಾಗಿ ಎಲ್ಲರಿಗೂ ಗೊತ್ತು, ರೈತರನ್ನ ಮುಂದಿಟ್ಕೊಂಡ್ರೆ ಮಾತ್ರ ನಮ್ ಬೆಳೆ ಬೇಯಿಸ್ಕೊಳಕ್ ಸಾಧ್ಯ ಅಂತ.
ಬೇರೆ ಯಾವ ವಿಚಾರಗಳು ಕೂಡ ಒಬ್ಬ ಪ್ರತಿಪಕ್ಷವಾಗಿ ನಾವು ಮುಂದಕ್ಕೆ ಬರಕ್ ಸಾಧ್ಯ ಇಲ್ಲ. ರೈತರ ಮುಖ ತೋರಿಸ್ಬೇಕು, ನಾವು ಹಿಂದಿಂದ ನಡಿಬೇಕು. ನೀವು ಕಾಂಗ್ರೆಸ್ ಅವ್ರನ್ನ ಕೇಳ್ರಿ, ಏನ್ರಿ ಸರ್ ರೈತರ ಪರಿಸ್ಥಿತಿ ಅಂದ್ರೆ ಕೇಂದ್ರ ಸರ್ಕಾರ ಕೇಳ್ರಿ ಅಂತಾರ. ಇದ ಬಿಜೆಪಿ ಅವ್ರಿಗೆ ಏನ್ರಿ ಸರ್ ರೈತರ ಪರಿಸ್ಥಿತಿ ಅಂದ್ರೆ ಕಾಂಗ್ರೆಸ್ ಕೇಳ್ರಿ ಅಂತ. ಅಂದ್ರೆ ಫುಟ್ಬಾಲ್ ಈ ಕಡೆಯಿಂದ ಹೋದ್ರೆ ಆ ಕಡೆ ಹೋಗ್ಬೇಕು, ಆ ಕಡೆಯಿಂದ ಹೋದ್ರೆ ಈ ಕಡೆ ಮಾತು ತಮಗೆ ಹೇಳ್ತಾ ಇದ್ದೀನಿ. ಬಿಜೆಪಿ ಸರ್ಕಾರ ಆಗ್ಲಿ ಕಾಂಗ್ರೆಸ್ ಸರ್ಕಾರ ಆಗ್ಲಿ ನಾಟಕ ಇರ್ತೈತಿಲ್ಲ ರೋಡ್ ಮೇಲೆ ಆ ಕಂಪನಿ ಅವ್ರ ಆರ್ಸಿ ಬಂದಾಗ ಇವ್ರ ಮೇಲೆ ಹಾಕೋದ, ಇವ್ರ ಆರ್ಸಿ ಬಂದಾಗ ಅವ್ರ ಯಾವ್ದೇ MLA MP MLC ಅವ್ರ ಮಕ್ಕಳ ಕಾಕ ಚಿಗವ್ವ MLA MP MLC ಅವ್ರ ಆಗ್ಬೇಕ. ಟೆಂಡರ್ಗಳು ಅವ್ರ ತಗೊಳವ್ರ. ಆಮೇಲೆ ಯಾವ್ದೇ ಟೆಂಡರ್ ನೋಡ್ರಿ ಕಾಕಾಗ ಮಕ್ಕಳಿಗೆ ಮಾಮಾಗಳಿಗೆ ಅವ್ರ ಚಲಗಳಿಗೆ ಕೊಟ್ಟಿರ್ತಾರ. ಸಾಮಾನ್ಯ ಜನರಿಗೆ ಏನಿದೆ, ಈ ವಿದ್ಯಾರ್ಥಿಗಳು ಇಷ್ಟು ಹೊಡ್ಕೊಳ್ತಾ ಇದಾರೆ. ಬೆಂಗಳೂರಲ್ಲಿ ನಾನು ನೋಡಿದೆ, ಅವ್ರಿಗೆ ಬೆಂಗಳೂರಲ್ಲಿ ಅವ್ರು ಇಷ್ಟೊಂದು ಹೊಯ್ಕೋತಾ ಇದಾರೆ. 2.5 ವರ್ಷ ಸತ್ತಿದೆ ಆ ಗೌರ್ಮೆಂಟು. 2,70,000 ಏನು ಹುದ್ದೆ ಇದೆ, ಅದನ್ನ ಯಾಕೆ ತುಂಬಕ್ಕಾಗಲ್ಲ? ಸಿದಲ್ಲಿದ್ದವ್ರು ಬೀಗ್ ಹೋಗ್ತಾರೆ, ಬಿದಲ್ಲಿದ್ದವ್ರು ಹೇಗ್ ಹೋಗ್ತಾರೆ, ಎದಲ್ಲಿದ್ದವ್ರು ರಿಟೈರ್ಡ್ ಆಗ್ತಾರೆ. ಇಷ್ಟು ಜನ ಹೋದವ್ರಿಗೆಲ್ಲ ಆ ಖಾಲಿ ಜಾಗ ಇರುತ್ತೆ. ಆ ಖಾಲಿ ಜಾಗ ತುಂಬಕ್ಕಾಗ್ಲಾರಕ್ಕೆ ಈ ರೈತರೆಲ್ಲ ಹೋಗಿ ನಂಬರ್ ಹಚ್ತಾರೆ, ಕೆಲಸ ಆಗಲ್ಲ. 10 ಸರಿ ಓಡ್ಬೇಕು ಅಂತ ಕೆಲಸ ಮಾಡ್ಬೇಕಂದ್ರೆ ಕರಪ್ಷನ್ ಇದೆ. ಇದೆಲ್ಲ ಸರ್ಕಾರ ಸರಿಯಾಗಿ ಆಡಳಿತ ಮಾಡಲ್ಲ. ಆಮೇಲೆ ಇವ್ರು MLA MPಗಳು ಹೆಂಗ್ರಿ, ಕಾಲಕ್ ಶಕ್ತಿ ಇಲ್ಲ ಇಂಥವ್ರೆಲ್ಲ MLA MPಗಳು ಏನ್ ಮಾಡ್ತಾರೆ? ಕೂತ್ರ ಹೇಳಕ್ ಬರಂಗಿಲ್ಲ, ಓದಕ್ ಬರಲ್ಲ, ಬರೆಯಕ್ ಬರಲ್ಲ. ನೋಡಪ್ಪ ಪೇಪರ್ದಾಗ ಏನೈತಿ, ರಾಜಾ ರಾಮ ಲಕ್ಷ್ಮಣ್ ಹೇಳ್ಬೇಕ ಹಿಂಗೈತಪ್ಪ, ಅವ್ ನಾಳೆ ನೋಡೋನು. MLA MPಗಳು MLCಗಳು ಒಂದು 25ರಿಂದ 60 ವಯಸ್ಸಿನ ಒಳಗಿನವ್ರು ಇರ್ಬೇಕು. ಅವ್ರಿಗೆ ಶಕ್ತಿ ಇರುತ್ತೆ, ಅವರು ಡಿಗ್ರಿ ಓದವ್ರು ಇರ್ಬೇಕು. ಅವಾಗ ದೇಶ ರಾಜ್ಯ ಸಿಟಿ ಬೆಳೆಯಕ್ ಸಾಧ್ಯ ಇದೆ. ಇದಲ್ಲದೆ ಕರಪ್ಷನ್ ಬಂದ್ ಆಗ್ಬೇಕು. ಎರಡೂ ಸರ್ಕಾರ ಬರೀ ನಾಟಕ ಬಂದ್ ಮಾಡ್ರಿ. ನಿಮ್ಮ ಮನ್ಯಾಗಿನವ್ರಿಗೆ ಪದವಿ ಕೊಡೋದ ಎಲ್ಲಾ ಸರ್ಕಾರ ಗ್ಯಾರಂಟಿ ಏನ್ ತಗೊಳದೈತ್ಲ ಅದು ಅವರ ತಗೋತಾರ. 22 ವರ್ಷ ಇರಲ್ಲ MP MLA ಪ್ಯೂರ್ ಡ್ರಾಮಾ ನಾಚಿಕೆ ಬರ್ಬೇಕು ಎಲ್ಲ.